ಮೊನ್ನೆ ಇಲ್ಲಿ ಕಾವೂರಲ್ಲಿ ಒಂದು ಟೆಂಪಲ್ ಉದ್ಘಾಟನಾ ಸಮಾರಂಭ ಏರ್ಪಡಿಸಿದ್ರು. ಸೊ ಆ ಟೈಮಲ್ಲಿ ನಮ್ಮ ಫಿಲ್ಮ್ ಸ್ಟಾರ್ ಗಣೇಶ್ ಅವ್ರನ್ನ ಉದ್ಘಾಟನೆ ಮಾಡೋಕ್ಕೆ ಅಂತ ಇನ್ವೈಟ್ ಮಾಡಿದ್ರು. ಸೊ ಗಣೇಶ್ ಅವರು ಬಂದು ಆ ಟೆಂಪಲ್ ಉದ್ಘಾಟನೆ ಮಾಡ್ತಾರೆ. ಸೊ ಅಲ್ಲಿದ್ದಂಥ ಜನ ಎಲ್ಲ ಗಣೇಶ್ ಅವ್ರಿಗೆ ಹೇಳಿದ್ರು, ಮುಂಗಾರು ಮಳೆ ಡೈಲಾಗ್ನ ಒಂದು ಸ್ವಲ್ಪ ಹೇಳ್ತೀರಾ ಅಂತ. ಸೊ ಗಣೇಶ್ ಅವ್ರು ಮುಂಗಾರು ಮಳೆ ಡೈಲಾಗ್ನ ಹೇಳ್ತಾರೆ. ಯಾವ ಥರ ಹೇಳ್ತಾರೆ ರೀ? ಏನ್ರಿ ಇದೇ ಟೈಮಲ್ಲೇ ಟೈಟ್ ಆಗ್ಬೇಕಾ? ಆದ್ರೂ ನೀವು ಟೈಟ್ ಆದಾಗ ಎದ್ವಾ ತದ್ವಾ ಬ್ಯೂಟಿಫುಲ್ ಕಾಣಿಸ್ತೀರಾ ಕಣ್ರಿ. ಅಯ್ಯೋ ನಾನು ಹೇಳಿದ್ದು ನಾನು ಕೊಡ್ದಾಗ ಕಣ್ರಿ. ರೀ ಈ ತಂಪೊತ್ತಲ್ಲಿ ಟೈಮ್ ಬಗ್ಗೆ ಯಾಕ್ರಿ ಮಾತಾಡ್ತೀರಾ? ಈ ಟೈಮ್ ಪಕ್ಕಾ 420. ಈ ಟೈಮ್ ಇರೋದೇ ಕೈ ಕೊಡೋಕ್ಕೆ. ನೋಡಿ ನೀವು ನಂಗೆ ಸಿಗ್ತೀರಾ. ನಮಗೂ ನಿಮಗೂ ಮದುವೆ ಆಗಿ ಡಜನ್ ಮಕ್ಕಳಾಗೋ ಟೈಮ್ ಬರುತ್ತೆ ಅನ್ಕೊಂಡೆ. ಆದರೆ ಆ ಟೈಮೇ ಬರಲಿಲ್ಲ. ನೀವು ನನ್ನನ್ನು ಟೈಟಾಗಿ ತಕ್ಕೊಂಡು 1 ಲೀಟರ್ ಕಣ್ಣೀರು ಸುರಿಸಿ ನಿನ್ನ ಕೈಲಿ ಬಿಟ್ಟು ಬೇರೆ ಯಾರ ಕೈಲೂ ತಾಳಿ ಕಟ್ಟಿಸ್ಕೊಳ್ಳಲ್ಲ, ನನಗೆ ನೀನೇ ಕರೆಕ್ಟು ಅಂತ ಗೋಳಾಡ್ಕೊಂಡು ಅಳೋ ಟೈಮ್ ಬರುತ್ತೆ ಅನ್ಕೊಂಡೆ. ಆದರೂ ಆ ಟೈಮೇ ಬರಲಿಲ್ಲ. ನಂಗೆ ಗೊತ್ತಾಗೋಯ್ತ್ರಿ ನೀವು ನಂಗೆ ಸಿಗಲ್ಲ ಅಂತ. ಯಾಕೆಂದರೆ ನನ್ನ ಟೈಮೇ ಖರಾಬ್ ಆಗಿದೆ. ಟೈಮ್ಸಲ್ಲಿ ಇರಬೇಕಾದ್ರೆ ಮನುಷ್ಯ ತಲೆ ಕೆರ್ಕೊಂಡು ತಲೆಯಲ್ಲಿ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟ್ರು ತಲೆನೇ ತೆಗಿಬೇಕು ಅಂತಾರೆ. ಅಂಥದ್ರಲ್ಲಿ ನಾನು ಈ ದಿಲ್, ಹೃದಯ, ಹಾರ್ಟ್ ಅಂತಾರಲ್ಲ, ಅದಕ್ಕೆ ಕೈ ಹಾಕಿ ಪರ ಅಂತ ಕೇಳ್ಕೊಂಡ್ಬಿಟ್ಟಿದ್ದೀನಿ ರೀ. ಹಾಳಾಗೋಯ್ತು ನಮ್ಮ ಹೃದಯ, ಹಾಳಾಗೋಯ್ತು. ನಿಮ್ಮ ನಗು, ನಿಮ್ಮ ಬ್ಯೂಟಿ, ನಿಮ್ಮ ಗೆಜ್ಜೆ ಸದ್ದು, ಆ ವಾಚು, ಆ ರಾಸ್ಕಲ್ ದೇವದಾಸ್ ಗಂಟೆ ಸದ್ದು ಎಲ್ಲ ಮಿಕ್ಸ್ ಆಗಿ ನನ್ನ ಇಡೀ ಲೈಫಲ್ಲಿ ರಿಪೇರಿ ಮಾಡೋಕ್ಕಾಗದಷ್ಟು ದೊಡ್ಡ ಗಾಯ ಆಗೋಯ್ತು ರೀ ಹಾರ್ಟಲ್ಲಿ. ದರಿದ್ರ ಹಾರ್ಟ್. ಇಷ್ಟೆಲ್ಲ ಆದ್ಮೇಲೂ ನಿಮ್ಮನ್ನು ಪಟಾಯಿಸಿ ನಿಮ್ಮ ಕೈ ಲೋಫರ್ ಅನ್ಸ್ಕೊಳ್ಳೋ ಬದಲು ಕೊನೆವರೆಗೂ ನಿಮ್ಮ ದೃಷ್ಟಿಯಲ್ಲಿ ಒಬ್ಬ ಡೀಸೆಂಟ್ ಹುಡುಗ ಅನ್ಸ್ಕೊಂಡ್ರೆ ಸಾಕು ಅನಿಸ್ಬಿಟ್ಟಿದೆ. ಆದರೆ ಒಂದು ತಿಳ್ಕೋಬೇಕು, 2 ಕಿವಿಯಲ್ಲಿ ಕೇಳಿಸ್ಕೊಳ್ಳಿ. ಹೇಳ ನೀವು ಯಾರನ್ನು ಬೇಕಾದ್ರೂ ಕಟ್ಕೊಳ್ಳಿ, ಆದರೆ ನನ್ನಷ್ಟು ನಿಮ್ಮನ್ನು ಇಷ್ಟಪಡೋನು ಈ ಭೂಮಿ ಮೇಲೆ ಸಿಗಲ್ಲ. ಅಷ್ಟು ಇಷ್ಟಪಡ್ತೀನಿ. ನೀವು ಎಲ್ಲೇ ಇರಿ, ಹೇಗೆ ಇರಿ, ನನ್ನನ್ನು ಮರೀರಿ, ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಎಷ್ಟೇ ಮಕ್ಕಳಾಗ್ಲಿ, ನೀವು ಹಣ್ಣನ್ನು ಮುದುಕಿಯಾಗಿ ನಿಮ್ಮ ಬಾಯಲ್ಲಿರೋ ಅಲ್ಲೆಲ್ಲ ಉದುರೋಗಿ ಕೊನೆಗೊಂದು ದಿನ ನೀವು ಸತ್ರು ನನ್ನ ಪ್ರೀತಿ ಸಾಯಲ್ಲ ಕಣ್ರಿ. ಅಷ್ಟೇ ಯಾಕೆ, ಕೊನೆಗೊಂದು ದಿನ ನಾನು ಸತ್ತೋಗ್ತೀನಿ. ನಾನು ಸತ್ಮೇಲೆ ಕೂಡ ನಿಮ್ಮನ್ನು ಇಷ್ಟಪಡ್ತೀನಿ ರೀ. ಪ್ರೀತಿ ರೀ, ಥ್ಯಾಂಕ್ಸ್ ಕಣ್ರಿ. ಪ್ರೀತಿ ವಿಷಯದಲ್ಲಿ ನನ್ನ ಕಣ್ಣು ಓಪನ್ ಮಾಡಿದ ದೇವತೆ ನೀವು. ಈ ಕಣ್ಣು ಕ್ಲೋಸ್ ಆಗಿ ಮಣ್ಣು ಸೇರೋವರೆಗೂ ನಾನು ನಿಮ್ಮ ಮುಖಾರ ನಾನು ಯಾವತ್ತೂ ಮರೆಯಲ್ಲ ರೀ. ನೀವು ನಂಗೆ ಸಿಗಲ್ಲ ಅಂತ ಬೇಜಾರಿಲ್ಲ ರೀ. ನನ್ನ ಇಡೀ ಲೈಫಲ್ಲೇ ಕಳೆದ್ನಲ್ಲ 4 ದಿವಸ ಅಷ್ಟು ಸಾಕು. ಅದನ್ನೇ ರಿವೈಂಡ್ ಮಾಡಿಕೊಂಡು ನನ್ನ ಇಡೀ ಲೈಫ್ನ ತಳ್ಳಿಬಿಡ್ತೀನಿ. ಆದರೂ ನೋವಾಗುತ್ತೆ ರೀ. ಈ ನೋವು ಒಂಥರ ಸುಖ ಇದೆ. ಅದೇ ಹೇಳ್ತಾರಲ್ಲ, ಸ್ವೀಟ್ ಮೆಮೊರಿ, ಸ್ವೀಟ್ ಬಾಯ್ಸ್ ಜೊತೆಗೆ ಈ ಲೋಕಲ್ ಹಾಟ್ ಡ್ರಿಂಕ್ಸ್ ಒಳಗೋದ್ರೆ ದೂಸರ ಮ್ಯಾಟ್ರೇ ಇಲ್ಲ. ಹೇ ರಾಸ್ಕಲ್ ಕಣ್ಮುಚ್ಚೋ, ದೇವದಾಸ ನೀನ ನಾನು ಅಂತ ಕೇಳ್ತಿದ್ದಾನೆ. ಸೊ ಗಣೇಶ್ ಅವರು ಈ ಡೈಲಾಗ್ನ ಹೇಳಿ ಕಂಪ್ಲೀಟ್ ಮಾಡ್ತಾರೆ. ಸೊ ಆ ಊರಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಆ ಊರಲ್ಲಿ ಒಂದು ಆನೆ ಇರುತ್ತೆ. ಆ ಆನೆಗೆ ಫಿಲ್ಮ್ ಆಕ್ಟರ್ಸ್ ಕಂಡ್ರೆ ತುಂಬಾ ಇಷ್ಟ. ಸೊ ಗಣೇಶ್ ಅವರು ಬರೋ ಸುದ್ದಿನ ಆನೆಗೆ ಗೊತ್ತಿರುತ್ತೆ. ಸೊ ಅದೇ ಟೆಂಪಲಲ್ಲಿ ಆನೆ ಬಂದಿರುತ್ತೆ. ಆ ಆನೆ ಲವ್ವರು 1 ವಾರದ ಮುಂಚೆ ತೀರೋಗ್ಬಿಟ್ಟಿರುತ್ತೆ. ಅದೇ ಫೀಲಿಂಗಲ್ಲಿ ಇದ್ದಂಥ ಆನೆ ಮುಂಗಾರು ಮಳೆ ಡೈಲಾಗ್ನ ಕೇಳಿ ಇನ್ನೂ ಫೀಲಿಂಗ್ ಜಾಸ್ತಿ ಆಗಿ ಅಲ್ಲೇ ಸುತ್ತಾಗಿ ಕೂತ್ಕೊಂಡ್ಬಿಡುತ್ತೆ. ಸೊ ಎಲ್ಲ ಜನ ಏನು ಮಾಡ್ತಾರೆ, ಈ ಆನೆನ ಏನಾದರೂ ಮಾಡಿ ಓಡಿಸ್ಬೇಕಪ್ಪ ಇಲ್ಲಿಂದ ಅಂತ ಗಣೇಶ್ ಅವ್ರಿಗೆ ಹೇಳ್ತಾರೆ. ಅಲ್ಲಿಂದ ಗಣೇಶ್ ಅವ್ರು ಹೇಳ್ತಾರೆ, ರೀ ಏನ್ರಿ ಇದೇ ಟೈಮಲ್ಲಿ ಬಂದು ಕೂತ್ಕೋಬೇಕಾ, ಹೇಳ್ರಿ ಹೋಗ್ರಿ ಇಲ್ಲಿಂದ. ಗಣೇಶ್ ಅವರು ಈ ಥರ ಹೇಳಿದ್ರೆ ಹೋಗುತ್ತಾ ಆನೆ? ಹೋಗಲ್ಲ. ಆಮೇಲೆ ಇನ್ನೇನಪ್ಪ ಮಾಡಬೇಕು ಅಂತ ಅನ್ನೋ ಟೈಮಲ್ಲಿ ನಮ್ಮ ಇವರು ರವಿಚಂದ್ರನ್ ಅವ್ರು ಹೋಗ್ತಾ ಇರ್ತಾರೆ. ಫಿಲ್ಮ್ ಆ್ಯಕ್ಟರ್ ರವಿಚಂದ್ರನ್ ಅವರು ಬರ್ತಾರೆ. ಏನು ಹೇಳ್ತಾರೆ ನೋಡೋಣ. ಓ ಆನೆ ಅಂದರೆ ನೀನೇನಾ? ನಾನು ಆನೆ ಅಂದರೆ ಚಿಕ್ಕದಾಗಿರುತ್ತೆ ಅನ್ಕೊಂಡಿದ್ದೆ. ಈ ಆನೆ ಇಷ್ಟು ದೊಡ್ಡದಾಗಿದೆ. ನೀನೇನಾದರೂ ಮೊದಲೇ ಹುಟ್ಟಿದಿದ್ರೆ ನಿನಗೆ ಪ್ರೇಮ ಲೋಕದಲ್ಲಿ ಒಂದು ಪಾಠ ಕೊಡ್ತಾ ಇದ್ದೆ ರೀ. ಏನ್ರಿ ಆನೆನ ಇಲ್ಲಿಂದ ದೋಡ್ಸಂದ್ರೆ ನೀವು ಪ್ರೇಮ ಲೋಕ ಅದು ಇದು ಅಂದ್ಕೊಂಡು ಏನ್ರಿ ನೀವು ಇನ್ನೇನಪ್ಪ ಮಾಡೋದು ಅನ್ನೋ ಟೈಮಲ್ಲಿ ನಮ್ಮ ಟೈಗರ್ ಪ್ರಭಾಕರ್ ಅವರು ಬರ್ತಾರೆ. ಪ್ರಭಾಕರ್ ಅವರು ಬಂದು, ನಾನು ಟೈಗರ್, ನನ್ನ ಟೈಗರ್ ಅಂತಾರೆ ಗೊತ್ತಲ್ಲ. ಹೋಗು, ನಾನು ಟೈಗರ್ ಥರ ಹಂಟ್ ಮಾಡ್ತೀನಿ. ಇದು ಆನೆ ಕೇಳ್ಬಿಟ್ಟು ಬಿರಿ ಕೋಪ ಬರುತ್ತೆ ಆನೆಗೆ. ಅದು ಕಣ್ಣು ರೆಡ್ ಮಾಡಿಕೊಂಡು ಆ ಪ್ರಭಾಕರ್ ಹತ್ರ ನೋಡಿದ ತಕ್ಷಣ ಪ್ರಭಾಕರ್ ಹೆದರಿಕೆಯಾಗಿ ಅಲ್ಲಿಂದ ಓಡೋಗ್ಬಿಡ್ತಾರೆ. ಆಮೇಲೆ ನಮ್ಮ ಇವ್ರು ಬರ್ತಾರೆ,
ಡಾಕ್ಟರ್ ರಾಜ್ಕುಮಾರ್. ಯಾಕಪ್ಪ ಯಾಕಪ್ಪ ರಾಜ ಇಲ್ಲಿ ಬಂದು ಕೂತ್ಕೊಂಡಿದ್ಯಾ ನೀನು? ಹೋಗು ಹೋಗು ರಾಜ, ಹೋಗು ಹೋಗು. ಈ ತರ ಬಂದು ಕೂತ್ಕೊಂಡ್ರೆ ಬೇರೆಯವ್ರಿಗೆ ತೊಂದರೆ ಆಗಲ್ವಾ ಹೇಳು? ಹೋಗು ರಾಜ, ಹೋಗು ಹೋಗು. ಅಯ್ಯೋ, ಈ ತರ ಹೇಳಿದ್ರೆ ಹೋಗುತ್ತಾ? ಪ್ರಭಾಕರ್ ಅವ್ರು ಬಂದೆ ಹೇಳಿದ್ರು ಹೋಗ್ಲಿಲ್ಲ, ಇನ್ನು ಈ ತರ ಬಂದು ರಾಜ್ಕುಮಾರ್ ಅವ್ರು ಹೇಳಿದ್ರೆ ಹೋಗುತ್ತಾನೆ? ಹೋಗಲ್ಲ. ಆಮೇಲೆ ಏನಪ್ಪ ಮಾಡಬೇಕು ಅನ್ನೋ ಟೈಮಲ್ಲಿ ಇನ್ನೊಬ್ರು ಫಿಲ್ಮ್ ಆಕ್ಟರ್ ಬರ್ತಾರೆ. ನಾನು ಅವ್ರ ಹೆಸರು ಹೇಳಲ್ಲ, ನೀವೇ ಗೆಸ್ ಮಾಡಬೇಕು. ಅಲಾಖೇಟ್ ಕೆಲಸ ಮಾಡದೆ ಟೆಂಪಲ್ ಬಂದಿರೋ ವೇಸ್ಟ್ ಬಾಡಿಗಳೇ, ಸ್ನಾನನೇ ಮಾಡದೇ ಇರೋ ಕೊಳಕು ದೇಹಗಳೇ, ಟೂತ್ ಬ್ರಷ್ ಕಾಣದೇ ಇರೋ ಹಳದಿ ಹಲ್ಲುಗಳೇ, ನನ್ನ ಆನೆಯನ್ನು ಓಡ್ಸೋಕ್ಕೆ ಅಲ್ಲಿಂದ ಇಲ್ಲಿವರೆಗೂ ನೀವು ಕರೆದಿದ್ದೀರ? ನೀವು ಕರೆದಿದ್ದೀರಾ? ಐ ಡೋಂಟ್ ಲೈಕ್ ದಿಸ್. ನೀವು ನಾನೇನು ಒಂಟೆಗೆ ಓಡೋಕ್ಕೆ ಬಿಟ್ಟಿದ್ದೀರ? ನೀವು ಬಿಟ್ಟಿದ್ದೀರಾ? ಇಲ್ಲ ಇಲ್ಲ, ಅದನ್ನು 4 ಗೋಡೆಗಳ ಮಧ್ಯೆ ಕೂಡಿ ಹಾಕ್ಬಿಟ್ಟು ಅದನ್ನು ಹಿಂಸಿಸ್ತೀರ ಹೊರತು ಅದನ್ನು ಒಂಟಿಯಾಗಿ ಓಡೋಕ್ಕೆ ಬಿಡೋದಿಲ್ಲ ನೀವು, ನಂಗೆ ಗೊತ್ತು. ರೀ ಉಪೇಂದ್ರ ಅವ್ರೆ, ಆನೆಯನ್ನು ಓಡಿಸು ಅಂತ ಹೇಳಿದ್ರೆ ನೀವು ಏನು ನಮ್ಮನ್ನೇ ಬಯೋ ಥರ ಇದೆ. ಅದಕ್ಕೆ ನಾನು ಕಾಂತಾಗೆ ಹೇಳ್ತಾ ಇದ್ದೆ ಯಾವತ್ತು, ಏನಂತ ಗೊತ್ತಾ? ಕಲೆಗೆ ಬೆಲೆ ಎಲ್ಲಿ ಕಾಂತ, ಕಲೆಗೆ ಬೆಲೆ ಕಟ್ಟುವ ಈ ತಲೆ ಇರುವವರೆಗೂ ಶಿಲೆ ಕಾಣುವುದಲ್ಲದೆ ಕಲೆಗೆ ಬೆಲೆ ಎಲ್ಲಿ ಕಾಂತ, ಮೋಹದ ಬಲೆಯಲ್ಲಿ ಅಲದಾಡುವ ಈ ಮೋಹನನಿಗೆ ನಿನ್ನ ಸೀರೆಯ ತೆರಗಿನಲ್ಲಿ ಒಂದು ನೆಲೆಯನ್ನಿತ್ತರೆ ನೀನು ಅಬಲೆಯಲ್ಲ ಕಾಂತ ಕಾಂತ ಕಾಂತ. ಉಪೇಂದ್ರ ಅವ್ರು ನಿಂಗೆ ಬಿಟ್ಬಿಟ್ರೆ ಇನ್ನು ಯಾವುದಾದ್ರು ಮೂಡ್ ಹೋಗ್ತಾರೆ. ಬೇಡ, ಉಪೇಂದ್ರವ್ರನ್ನ ಕಳಿಸ್ಬಿಡೋಣ. ಆಮೇಲೆ ನಮ್ಮ ಇವರು ಪಾಲಿಟಿಕ್ಸ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬರ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬಂದು ಯಾವ ಥರ ಆನೆಯನ್ನು ಓಡಿಸ್ತಾರೆ ಅಂತ ನೋಡೋಣ. ಇಲ್ಲಿ ಈ ಆನೆ ಬಂದು ಕೂತ್ಕೊಳ್ಳೋಕ್ಕೆ ಏನಪ್ಪ ಕಾರಣಪ್ಪ ಅಂತಂದ್ರೆ, ನಮ್ಮ ವಿರೋಧ ಪಕ್ಷದ ನಾಯಕರು ಅವರು ಈ ಆನೆನ ಇಲ್ಲಿ ತಂದು ಬಿಟ್ಟಿದ್ದಾರೆ. ಇದನ್ನ ನಾವು ಇಷ್ಟಕ್ಕೆ ಸುಮ್ಮನೆ ಬಿಡುವುದಿಲ್ಲ. ನಾವು ಇದನ್ನ ಹೈಕಮಾಂಡರ್ ಮುಂದಿಟ್ಟು ಇದನ್ನ ಪರಿಶೀಲಿಸ್ತೇವೆ. ರೀ ಏನ್ರಿ ಆನೆ ಓಡಿಸೋ ಅಂದ್ರೆ ಇಲ್ಲೇ ಭಾಷಣನೇ ಶುರು ಮಾಡ್ಕೊಂತಾರ ಇವ್ರು. ಬೇಡ, ಇವ್ರು ಪಾಲಿಟಿಕ್ಸ್ ಸವಾಸನೆ ಬೇಡಪ್ಪ. ಇನ್ನೇನಪ್ಪ ಮಾಡ್ಬೇಕು? ಎಲ್ಲ ಆಕ್ಟರ್ಸ್ ಬಂದ್ರು ಹೋದ್ರು, ಇನ್ನೇನು ಮಾಡಬೇಕು? ಧೀರೇಂದ್ರ ಗೋಪಾಲ್ ಅವ್ರು ಬರ್ತಿದ್ದಾರೆ ನೋಡ. ಶಿವನೇ ಶಂಭುಲಿಂಗ, ಏನಪ್ಪ ಮಾಡ್ತಿದ್ದೀರ ಇಲ್ಲಿ? ಏನಿಲ್ಲ, ಧೀರೇಂದ್ರ ಗೋಪಾಲ್ ಅವರು ಆನೆ ಬಂದು ಕೂತ್ಕೊಂಡ್ಬಿಟ್ಟಿದೆ. ಆಗಿಂದ ಎಲ್ಲರೂ ಬಂದು ಆನೆನ ಎಬ್ಬಿಸ್ಬೇಕಂತಿದ್ದಾರೆ, ಈ ಆನೆ ಎದ್ದೇಳ್ತಿಲ್ಲ. ಹೌದೇನಪ್ಪ, ನಂಗೆ ಗೊತ್ತು ಈ ಆನೆ ಇಲ್ಲೇ ಬಂದು ಕೂತ್ಕೊಂಡಿದೆ ಅಂತ, ಅದಕ್ಕೆ ನಾನು ಅಲ್ಲಿಂದ ಇಲ್ಲಿ ಬಂದಿದ್ದೀನಿ. ಆನೆ ರಾಜ ಹೋಗ, ರಾಜ ಹೋಗ, ನಂಗೆ ಗೊತ್ತು ನೀನು ಹೋಗಲ್ಲ ಹಿಂಗೆಲ್ಲ ಅಂತ, ಅದಕ್ಕೆ ನಿಂಗೊಂದು ನ್ಯೂಸ್ ತಂದಿದ್ದೀನಿ, ಕೇಳ್ಬಿಡು. ಆನೆ ಧೀರೇಂದ್ರ ಗೋಪಾಲ್ ಅವರು ಆನೆ ಕಿವಿ ಹತ್ರ ಹೋಗಿ ಅಂತ ಏನೋ ಹೇಳಿಬಿಟ್ರು. ಆನೆ ಎದ್ದು ಬಿದ್ದು ಓಡಕ್ಕೆ ಶುರು ಮಾಡ್ತು. ಎಲ್ಲರೂ ಗಾಬರಿ ಆಯ್ತು. ಏನು ಹೇಳಿದ್ರು ಧೀರೇಂದ್ರ ಗೋಪಾಲ್ ಅವರು? ಏನು ಹೇಳಿದ್ರು ಆನೆಗೆ? ಈ ಥರ ಓಡೋಕೆ ಏನು ಕಾರಣ ಆನೆ? ಧೀರೇಂದ್ರ ಗೋಪಾಲ್ ಕೇಳಿದ್ರು, ಏನ್ರಿ ಏನು ಹೇಳಿದ್ರಿ? ಏನಿಲ್ಲ ಬಿಡ್ರಿ, ಒಂದೇನೋ ಒಂದು ಹೇಳಿದೆ. ಹೇಳ್ರಿ, ಅದು ಏನು ಹೇಳ್ರಿ? ಅಯ್ಯೋ ನಿಮ್ಗೆಲ್ಲ ಯಾಕ್ರಿ ಅದು ಹೇಳ್ರಿ ಹೇಳ್ರಿ. ಏನಿಲ್ಲ, ನೀನು ನೋಡಕ್ಕೆ ವೀರಪ್ಪನ ಗನ್ ಹಿಡ್ಕೊಂಡು ಬರ್ತಾವನೆ ಅಂತ ಹೇಳ್ಬಿಟ್ಟೆ, ಓಡೋಯ್ತು.